ಫೈನಲಿ ಲಾರಿ ಬಂದು ನಿಂತಿದೆ. ಬನ್ನಿ ಇವಾಗ ಪಾಯಿಂಟ್ ಮಾಡಿ ಬಿಡೋಣ. 3ನೇ ಪಾಯಿಂಟ್ ಇವಾಗ. ಬಾ ಬಾ ಬಸೋ, ಏಯ್ ಪಾಯಿಂಟ್ ಇದು, ಇಲ್ಲಿ ಪಾಯಿಂಟು, ಇದು ಪಾಯಿಂಟಿಗೆ ಬಂದಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು 1 ಪಾಯಿಂಟು ಫೇಲ್ ಆಯಿತು, ಹಳೇದು ಒಂದು. ಅಲ್ಲಿ 2 ಪಾಯಿಂಟು ಇವತ್ತೇ ಫೇಲ್ ಆಗಿದ್ದು. 3ನೇ ಪಾಯಿಂಟಿಗೆ ಗಾಡಿ ಹಾಕ್ತಿದ್ದೀವಿ. ಹೆಂಗೆ ಬರುತ್ತೆ ಈ ಪಾಯಿಂಟ್ ನೋಡೋಣ ಬನ್ನಿ. ನೀವು ಲಾರಿ ಅಂತೂ ಪಾಯಿಂಟಿಗೆ ಬಂದು ನಿಂತಾಯಿತು. ಇವಾಗ ಮುರ್ಕಾಟಿ ಕಾಲು ಹಾಕಬೇಕಲ್ವಾ, ಅವ್ರು ಮುರ್ಕಾಟಿ ಕಾಲಲ್ಲಿ ಹಾಕ್ತಿದ್ದಾರೆ. ನೀವು ನನಗೋಸ್ಕರ ಏನು ಮಾಡಬೇಕಪ್ಪ ಇವಾಗ ಅಂದರೆ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ನನಗೋಸ್ಕರ ಒಂದು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಈ ರೀತಿಯಾಗಿ ನೋಡಿ ಆ ಮುರ್ಕಾಟಿ ಕಾಲು ಹಾಕಿದ ಮೇಲೆ ಕೊರಿಲಿಕ್ಕೆ ಜಾಗನ ಈ ರೀತಿ ಚೆನ್ನಾಗಿ ನೋಡಿ ನಿಲ್ಲಿಕ್ಕೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೋತಿದ್ದಾರೆ. ಗಾಡಿ ಈ ಥರ ನಿಂತಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಮೊದಲೊಂದು ರಾಡ್ ಹಾಕೊಳ್ತಾರೆ. ಇವಾಗ ನೋಡಿ, ಇವಾಗ ಬರುತ್ತೆ ರಾಡು ಈ ತರ ನಿಂತಿದೆ ಅಲ್ವಾ. ನಿಂತಾದ್ಮೇಲೆ ಮೊದಲನೇದೊಂದು ರಾಡ್ ಹಾಕೊಂಡು, ಆ ರಾಡ್ ಹಾಕಿದ್ಮೇಲೆ ಮಣ್ಣು ಕೊರೆಯ ಬಿಟ್ಟನ ಹಾಕೊಳ್ತಾರೆ. ಆ ಮಣ್ಣು ಕೊರೆಯ ಬಿಟ್ಟ ನೋಡಿ ಇಲ್ಲಿದೆ, ಇಲ್ಲಿಂದ ಆ ಬಿಟ್ಟನ ತಗೊಂಡ್ ಬಂದು ಇಲ್ಲಿ ಹಾಕೊಂಡು ಮತ್ತೆ ರಸ್ಮಟ್ಟ ಇಟ್ಟು ಗಾಡಿ ಚೆಕ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ರಸ್ಮಟ್ಟನ ಈ ತರ ಲಾರಿಗೆ ಇಟ್ಟು, ಲಾರಿ ಲೆವೆಲ್ ಆಗಿದ್ಯಾ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಅಲ್ಲಿ ಅವರು ಡ್ರಿಲ್ ಮಾಡ್ಬೇಕಾದ್ರೆ ಅದು ಕ್ರಾಸ್ ಆಗೆಲ್ಲ ಹೋಗ್ಬಾರ್ದು, ಸ್ಟ್ರೈಟ್ ಹೋಗ್ಬೇಕು ಅಂತೇಳಿ ಈ ತರ ನೋಡ್ಕೋತಾರೆ. ನಾವು ಸಹ ಎಲ್ಲರೂ ರೀತಿ ನಿಂತು ನೋಡ್ಕೊಂಡು, ಹಾಗೆ ಒಂದು ಪಾಯಿಂಟ್ ಬಂದಿದ್ದ ಜಾಗಕ್ಕೆ ಭಗವಂತ ಬೇಗ ನೀರು ಮೇಲ್ ಬಂದ್ಬಿಡ್ಲಿ, ಮೇಲೇನೆ ನೀರ್ ಸಿಗ್ಲಿ ಅಂತ ಹೇಳ್ತಾ ಒಂದು ಕಾಯಿನ ಈ ತರ ರೆಡಿ ಮಾಡಿ ಇಟ್ಟಿ, ಆಲ್ಮೋಸ್ಟ್ ಅಲ್ಲೂ ನಾನು ಯಾವುದೇ ಪಾಯಿಂಟಿಗೆ ಹೋದ್ರು ನಾನೇನೆ ಮೊದಲನೇದಾಗಿ ಕೊರಿಲಿಕ್ಕೆ ಶುರು ಮಾಡ್ತೀನಿ. ಅವ್ರ ಹತ್ರ ಹೇಳಿಸ್ಕೊಂಡಿರ್ತೀನಿ. ಸ್ವಲ್ಪ ಗೊತ್ತು, ಲಾರಿ ಬಗ್ಗೆ ಸ್ವಲ್ಪ ಗೊತ್ತಿರೋದ್ರಿಂದ ಸ್ವಲ್ಪ ಡ್ರಿಲ್ಲಿಂಗ್ ಬಗ್ಗೆ ಸ್ವಲ್ಪ ಅತಿ ಹೆಚ್ಚೇನಿಲ್ಲ, ಪರವಾಗಿಲ್ಲ, ಒಂದು ಡ್ರಿಲ್ ಮಾಡೋಷ್ಟು ನಾಲೆಡ್ಜ್ ಇತ್ತು. ಕೊರಿಲಿಕ್ಕೆ ಈ ತರ ಶುರು ಮಾಡಿದೆ. ಕೊರಿಲಿಕ್ಕೆನ ಶುರು ಮಾಡ್ದು, ಧೂಳ್ ಜೊತೆ ಮಣ್ಣು ಎಲ್ಲ ಬರ್ತಾ ಇತ್ತಲ್ಲ, ಅದಕ್ಕೆ ಬೇಡ ನಿಮ್ ಸವಾಸ, ನೀವೇ ಮಾಡ್ಕೊಳ್ರಪ್ಪ ನಿಮ್ ಕೆಲಸ ಅಂತೇಳಿ ಅಣ್ಣನಿಗೆ ಗಾಡಿನ ಕೊಟ್ಟು ನಾನ್ ಸೈಡಿಗೆ ಬಂದು ಕೂತೆ ನೋಡ್ತಾ. ಕೊರಿತಾ ಬಾವಿ ಆಳ ಆಗ್ಬಿಡುತ್ತೆ ಅಂತ ಹೇಳ್ತಾ ಏನ್ ಮಾಡ್ತಾರಪ್ಪ ಅಂದ್ರೆ, ಒಂದು 5 ಅಡಿ ಕೊರೆದಾದ್ಮೇಲೆ ಒಂಥರ ಸೇಫ್ಟಿ ಈ ತರ ಹಾಕೊಳ್ತಾರೆ. ಇದನ್ನ ಈ ತರ ಹಾಕೊಂಡ್ರು ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಅದ್ರ ಜೊತೆಗೆ ಇದನ್ನ ತೆಗಿಬೇಕಾದ್ರೆ ಅಂತೂ ಯಪ್ಪ ಹೇಳಂಗಿಲ್ಲ. ತೆಗಿಬೇಕಾದ್ರೆ ಅಂತೂ ಮೇಲ್ಗಡೆ ಒಂದು 10 ನಿಮಿಷನೇ ಹಿಡಿಯುತ್ತೆ. ಅದಕ್ಕೆ ಕೆಳಗಡೆ ಮುಚ್ಚೋಗಿರುತ್ತೆ, ಅಥವಾ ನೀರ್ ಬಂದಾಗ ಸ್ವಲ್ಪ ಕೆಳಗಡೆ ಕೂತಿರುತ್ತಲ್ವಾ, ಅದಕ್ಕೆ ವೈರ್ ಎಲ್ಲ ಹಾಕಿ ಮೇಲೆ ಎತ್ತುಕೋತಾರೆ. ಸ್ವಲ್ಪ ಕಷ್ಟ ಇರುತ್ತೆ ಹೇಳ್ತಾ ಈ ತರ ಕೊರಿಲಿಕ್ಕೆ ಶುರು ಮಾಡಿದ್ರು. ಮೊದ್ಲಿಗೆ ಕೊರಿತಾ ಈ ರೀತಿ 20 ಅಡಿ ಹೋಯ್ತಿದಂಗೆನೆ ನೋಡಿ ಮರಳು ನೋಡಬಹುದು. ಮನೆಗೆ ಏನಾದ್ರು ಮರಳು ಬೇಕೇನೋ ಅಂತ ಹೇಳಿ ಮರಳು ಬರಕ್ ಶುರುವಾಯ್ತು. ಹೀಗೆ ಕೊರಿತಾ ರಾಡ್ ಏನೋ ಹೋಗ್ತಾನೆ ಇದು 50 ಅಡಿಗೆ ಅಂತೂ ಒಂದು ಕಲ್ ಸಿಕ್. ಈ ಕಲ್ ಏನಪ್ಪಾ ಅಂದ್ರೆ ಸ್ವಲ್ಪ ಚಿಪ್ಸ್ ಬೇರೆ ಇತ್ತು. ಅವ್ರು ಬೇಡ ಗುರುಜಿ, ಇನ್ನೂ ಒಂದ್ ಸ್ವಲ್ಪ ಹೊಡಿಯೋಣ ಅಂತಿದ್ರು. ಬೇಡ ನೋಡೋಣ, ನೀರ್ ಸಿಕ್ಕಿದ್ಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಹೇಳ್ತಾ 55 ಅಡಿ ಏನೋ ಇದು ಎಂಡ್ ಮಾಡಿಸ್ತೆ. ಆಯ್ತು, ನೀವು ಚೇಂಜ್ ಮಾಡಿ ಅಂತ ಹೇಳಿ ರಾಡ್ ಎಲ್ಲ ತೆಗ್ಸಿ ಬಿಟ್ಟ ಚೇಂಜ್ ಮಾಡಕ್ಕೆ ಹೇಳಿದೆ. ಇವ್ರು ಯಾಕೆ ಹಿಂಗೆ ಕಿರ್ಚಿದ್ರೋ ಗೊತ್ತಿಲ್ಲ, ಅಂದರೆ ಅಲ್ಲಿ ಯಾರಿಗೂ ಏನೋ ಕರಿತಾ ಇದ್ರು ಅನಿಸುತ್ತೆ. ನನಗೇನು ಆ ಥರ ಕಿರ್ಚಿಲ್ಲ. ಸೊ ಆಯಿತು ಅಂತ ಹೇಳಿ ಅವ್ರ ಹತ್ರ ಇಲ್ಲದ ಬೇಡ, ಅವ್ರ ಕೆಲಸ ಅವ್ರು ಮಾಡಲಿ ಪಾಪ ಅಂತ ಹೇಳಿ, ನಮ್ಮ ಕಡೆಯವ್ರು ಸಹ ಏನಾಯ್ತು ಗುರುಜಿ ಯಾಕೆ ಅವ್ನಂಗೆ ಕಿರುಚ್ತಿದ್ದಾರೆ ಅಂತಿದ್ರು ಮೇಲ್ ನಿಂತವ್ರು ಇವರು. ನನಗೆಲ್ಲ ಹೇಳಿದ್ದು ಲೇಬರ್ನ ಕರಿತಾ ಇದ್ರು ಅಂತ ಹೇಳಿದೆ. ಒಟ್ಟು ಇವಾಗ 3 ರಾಡ್ ಹೋಗಿದ್ದು, ಅಂದರೆ ಪೂರ್ತಿ 3 ರಾಡ್ ಹೋಗಿರಲಿಲ್ಲ, 2.5 ರಾಡ್ ಏನೋ ಹೋಗಿದ್ದು ಅಷ್ಟೇ ಅಲ್ವಾ. ಸೊ ಆ 2.5 ರಾಡ್ನ ಇವರು ಈ ಥರ ಎತ್ತುತ್ತಾ ಇದ್ರು. ಇವಾಗ ಏನು ಮಾಡ್ತಾರಪ್ಪ ಎತ್ತಿ ಅಂತಂದರೆ, ಇದುವರೆಗೆ ಹಾಕೊಂಡಿದ್ದು ಎಲ್ಲಿವರೆಗೆ ಕಲ್ ಸಿಗುತ್ತೆ ಅಲ್ಲಿವರೆಗೂ ಸಹ ಮಣ್ಣು ಕೊರೆಯ ಬಿಟ್ಟ ಹಾಕೊಂಡು ಕೊರಿತಾರೆ. ಇವಾಗ ಕಲ್ ಕೊರೆಯೋದು, ಹಾಗೆ ಬಿಟ್ಟ ಚಿಕ್ಕ ಬಿಟ್ಟನ ಹಾಕೊಂಡು ಕೊರಿಲಿಕ್ಕೆ ಶುರು ಮಾಡ್ತಾರೆ ಇವರು. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಸ್ವಲ್ಪ ಇದು ದೊಡ್ಡ ಬಿಟ್ಟ ಆಗಿರುತ್ತೆ, ಸ್ವಲ್ಪ ಕೇಸಿಂಗ್ ಕೂರಿಸ್ಬೇಕಲ್ವಾ. ಸೊ ನೆಕ್ಸ್ಟ್ ಇವಾಗ ಇದನ್ನ ಬಿಚ್ಚಾಕ್ತಾರೆ ನೋಡಿ, ಅಲ್ಲಿ ಬಿಚ್ಚುತ್ತಿದ್ದಾರೆ. ಇದನ್ನ ಬಿಚ್ಚಾಕಿ ಇದ್ರಿಗಿನ್ನ ಸ್ವಲ್ಪ ಚಿಕ್ಕ ಸೈಜ್ ಇಂದು ಬಿಟ್ಟನ ಹಾಕೊಳ್ತಾರೆ. ಸ್ವಲ್ಪ ಅದು ಗಟ್ಟಿ ಇರಬೇಕು, ಅಂದ್ರೆ ಕಬ್ಬಣ ಅಲ್ಲ, ಮಣ್ಣಲ್ಲ, ಅದು ಕಲ್ ಕೊರಿತಕ್ಕಂಥ ಬಿಟ್ಟ. ಸೊ ಇವಾಗ ಹಾಕೊಳ್ಳೋ ಬಿಟ್ಟ ಕಲ್ಲನ್ನ ಬಿಟ್ಟು ಬೇರೆ ಯಾವುದನ್ನು ಕೊರಿಯಲ್ಲ, ಅಂದ್ರೆ ಮಾತ್ರ ಡ್ರಿಲ್ ಮಾಡುತ್ತಂತೆ. ಕಬ್ಬಣ ಪೀಸ್ ಆಗ್ಲಿ ಅಥವಾ ಮರದ ತುಂಡುಗಳನ್ನ ಇದು ಕೊರಿಲಿಕ್ಕಿಲ್ವಂತೆ. ಅಲ್ಲಿ ನೋಡ್ತಿರ್ಬೋದು 3 ಬಿಟ್ಟ ಇದಾವಲ್ವಾ, ಆ ಮಧ್ಯದ ಬಿಟ್ಟಕ್ಕೆ ಹಾಕ್ತಾರೆ. ಇವಾಗ ಪಕ್ಕದ ಬಿಟ್ಟನ ನೋಡಿ ಇವಾಗ ತೆಗಿತಿದ್ದಾರೆ. ಅದ್ರ ಪಕ್ಕದ ಬಿಟ್ಟನ ಇವಾಗ ಕೆಳಗಡೆ ಹಾಕೊಂಡು ಬಂದು ಮತ್ತಲ್ಲಿ ಸೇರಿಸಿ ಮತ್ತೆ 2.5 ರಾಡ್ನ ಇಳಿಸಿ ಕೊರಿಲಿಕ್ಕೆ ಶುರು ಮಾಡ್ತಾರೆ. ಇದು ಪಟಪಟ ಅಂತ ಹೇಳಿ 2.5 ರಾಡ್ನ ಚೇಂಜ್ ಮಾಡ್ಕೊಂಡು ಕಲ್ ಕೊರಿಯ ಬಿಟ್ಟ ಹಾಕೊಂಡು ಕೊರಿಲಿಕ್ಕೆ ಶುರು ಮಾಡಿದ್ರು. ಮೊದಲಿಗೆ ಈ ರೀತಿ ಮತ್ತೆ ಏನು ಸಿಕ್ತಪ್ಪ ಅಂತಂದ್ರೆ ಕಲ್ ಸಿಕ್ತು. ಅಂತೂ ಈ ರಾಡ್ ಪೂರ್ತಿ ಹೋಯ್ತು. ಈ ಥರ ಇನ್ನೊಂದು ರಾಡ್ ಹೋದ್ಮೇಲೆ ಏನಾಯ್ತಪ್ಪ ಅಂದರೆ 75 ಅಡಿಗೆ ನೋಡ್ಬೋದು, ಸ್ವಲ್ಪ ಲೂಸ್ ಸಿಕ್ತು. ಪರವಾಗಿಲ್ಲ, ನೀರು ಬಂದರೆ ನೋಡ್ತೀನಿ ಅಂತ ಹೇಳ್ತಾ ಲಾರಿ ಹತ್ರ ಹೋಗಿ ನೋಡ್ಕೊಂಡು ಬಂದು ಆಯ್ತು ಅಣ್ಣ ಅಂತ ಹೇಳಿದ್ದೆ. ಅವರು ಆಯ್ತು ಗುರುಜಿ ಅಂತ ಅಂದಿದ್ರು. ಸೊ ಮತ್ತೆ ಕೊರಿಲಿಕ್ಕೆ ಶುರು ಮಾಡ್ದು. ಹೀಗೆ ಕೊರಿತಾ ಏನಾಯ್ತಪ್ಪ ಅಂತಂದರೆ, ಒಂದು ಒಳ್ಳೆ ಕೆಂಪು ಅರೆನೆ ಸಿಕ್ಕಿತ್ತು. ತುಂಬ ಖುಷಿಯಾಗಿತ್ತು, ನೀರು ಸಿಗ್ಬಹುದೇನೋ ಅಂತ ಹೇಳಿ. 100, 120, 140, 160, 180 ಹೋದ್ರೂ ಯಾವುದೇ ಸಹ ಒಂದು ಗ್ಯಾಪ್ ಸಿಕ್ಕಿರಲಿಲ್ಲ. 180ಕ್ಕೇನೋ ಒಂದು ಖಾಲಿ ಗ್ಯಾಪ್ ಸಿಕ್ಕಿತ್ತು. 180
ಅಷ್ಟರಲ್ಲಿ ಬರ್ತಿದ್ದಿದ್ದು ಧೂಳು 200ಕ್ಕೆ ಹೋಗ್ತಿದ್ದಂಗೆ ಈ ತರ ಒಂದು ಗ್ಯಾಪ್ ಸಿಕ್ಕೇ ಬಿಡ್ತು. ಎಲ್ಲರ ಮುಖದಲ್ಲಿ ತುಂಬಾ ಖುಷಿನೇ ಬಂದಿತ್ತು. 200 ಅಡಿಗೆ ನೀರು ಸಿಕ್ತಲ್ವಾ ಅಂತ ಹೇಳಿ ಎಲ್ಲ ದೂರದಲ್ಲಿ ಕೂತಿದ್ದವ್ರು ಹತ್ರಕ್ಕೆ ಬಂದು ನೋಡ್ತಾ ಇದ್ದು 120ಕ್ಕೆ ಹೋಗೋ ಅಷ್ಟರಲ್ಲಿ ನೀರು ಹೆಂಗೆ ಬಂತಪ್ಪ ಅಂತಂದ್ರೆ ನೋಡಿ, ಇವಾಗ ಬರುತ್ತೆ ಡುಮ್ ಅಂತ ಬಂತು ನೀರು. ಈ ನೀರು ನೋಡ್ತಿದ್ದಂಗೆ ಖುಷಿ ತಡೆಯೋಕ್ಕಾಗುತ್ತಾ? ಈ ಕಡೆ ಶುಂಠಿಗೆ ನೀರಿರಲಿಲ್ಲ, ಗೆಣಸಿಗೆ ನೀರಿರಲಿಲ್ಲ, ತುಂಬ ಪ್ರಾಬ್ಲಮಲ್ಲಿ ಇದ್ದಿದ್ದರಿಂದ ಬಾವಿ ಬೇರೆ ಕೈ ಕೊಟ್ಟಿತ್ತು. ಈ ಥರ ನೀರು ಈ ಒಂದು ಬೌಂಡ್ರಿಲಿ ಬಂದಿರಲಿಲ್ಲ, ಹಳೆ ಬಾವಿಲಿ ಬಂದಿತ್ತಂತೆ. ಮತ್ತೆ ನೋಡಿದ್ರೆ ಇದೇ ಬಾವಿಲಿ ಬಂದಿರ್ತಕ್ಕಂಥದ್ದು. ಎಲ್ರಿಗೂ ತುಂಬ ಖುಷಿನೇ ಆಗ್ತಾ ಇತ್ತು. ನಮ್ಮ ಸರ್ಕಾರದವರು ಅದಕ್ಕೆ ಇದಕ್ಕೆ ಅಂತ ಹೇಳಿ ರೈಟ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀರಲ್ವ. ನಮಗೇನು ಕೊಡಕ್ಕೆ ಹೋಗಬೇಡಿ. ಈ ಥರ ಬಾವಿನಲ್ಲಿ ನೀರು ಸಿಗಬೇಕು, ಕರೆಂಟ್ನ ನೀವು ಚೆನ್ನಾಗಿ ಕೊಟ್ಟರೆ ನಾವೇ ನಿಮಗೆ ಏನು ಬೇಕೋ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಇತ್ತೀಚೆಗಂತೂ ಪ್ರತಿಯೊಂದ್ರದ್ದು ಪ್ರೈಸು ಜಾಸ್ತಿನೇ ಆಗ್ತಾ ಇದೆ. ಆದರೆ ನಾವು ಹಾಕ್ತಕ್ಕಂಥ ಹಾಲಿನ ರೈಟು ಜಾಸ್ತಿ ಆಗ್ತಾ ಇಲ್ಲ, ನಾವು ಬೆಳೀತಕ್ಕಂಥ ಬೆಳೆಯ ರೈಟು ಜಾಸ್ತಿ ಆಗ್ತಾ ಇಲ್ಲ. ಅದೇ ನೀವು ನಮಗೆ ಕೊಡ್ತಕ್ಕಂಥ ಬಿತ್ತನೆ ಬೀಜಗಳ ಪ್ರೈಸು ಜಾಸ್ತಿ ಆಗ್ತಾ ಇದೆ, ಗೊಬ್ಬರದ ರೈಟು ಗಗನ ಮುಟ್ಟಿದೆ. ನಿಮ್ಮ ಬಾಯಿಗೆ ಮುನ್ನಾಕ ನಮ್ಮ ರೈತರಿಗೆ ಮೋಸ ಮಾಡಿ ಎಷ್ಟು ವರ್ಷ ಚೆನ್ನಾಗಿರ್ತೀರಾ ಅಂತ ಹೇಳಿ ನೋಡ್ತೀನಿ. ಇದುವರೆಗೂ ಇರ್ತಕ್ಕಂಥ ರಾಜಕಾರಣಿ ಯಾವನು ಸಾಚ ಏನು ಅಲ್ಲ, ಎಲ್ಲರಿಗೂ BP ಕಾಯಿಲೆ ಬಂದಿರ್ತಕ್ಕಂಥದ್ದೇ. ನಮ್ಮ ರೈತರಂಗೆ ನೀವೇನು ಚೆನ್ನಾಗಿಲ್ಲ ಅಂತ ಹೇಳ್ತಾ ರೈತರು ದುಡ್ಡನ್ನೇ ನೀವು ತಿಂತಾ ಇರ್ತಕ್ಕಂಥದ್ದು. ನಿಮ್ಮ ಬಾಯಿಗೆ ಒಂದಿನ ಅಲ್ಲ ಅಂದಿಲ್ಲ ಮಣ್ಣು ಹಾಕ್ತೀವಿ. ಹಾಗೆ ಆಲ್ರೆಡಿ ನಿಮ್ಮನ್ನ ಯಾವ ರೀತಿ ಬದುಕ್ತಾ ಇದ್ದೀರಾ ಅಂತ ಹೇಳಿ ನಾವುಗಳು ಸಹ ನೋಡ್ತಾ ಇದ್ದೀವಿ. ಈ ತರ ಬೇಸಿಗೆಯಲ್ಲಿ ಅಪರೂಪ ಒಬ್ಬೊಬ್ರಿಗೆ ನೀರು ಸಿಗೋದು. ಎಷ್ಟೋ ಜನದ ಬಾವಿ ಬತ್ತೋಗಿರ್ತಕ್ಕಂಥದ್ದು, ಬೆಳೆ ಅರ್ಧಕ್ಕೆ ಬಂದಿರುತ್ತೆ, ನೀರಿರಲ್ಲ, ಕರೆಂಟ್ ಸಹ ಕೊಟ್ಟಿರಲ್ಲ. ಅಂಥದ್ರಲ್ಲಿ ಕಷ್ಟಪಟ್ಟು ನೀವು ಕೊಡ್ತಕ್ಕಂಥ ಗಗನಕ್ಕಿರ್ತಕ್ಕಂಥ ಗೊಬ್ಬರದ ರೈಟಲ್ಲಿ, ಜೋಳದ ರೈಟಲ್ಲಿ ಜೋಳ ತಗೊಂಡು ಬಂದು ನಾವು ಬೇಸಿಗೆಯಲ್ಲಿ ಜೋಳ ಬೆಳೆದ್ರೆ ನಿಮ್ಮ ಯೋಕ್ತಿಗೆ ಇಷ್ಟು ಬೆಂಕಿ ಹಾಕ 1100-1200ಕ್ಕೆ ಜೋಳದ ರೈಟ್ ಮಾಡಿದ್ದೀರಾ. ನಾನು ಹೇಳಿರೋ ಮಾತಲ್ಲಿ ಏನಾದರೂ ತಪ್ಪಿದರೆ ಮನ್ನಿಸಿ. ನಿಮಗೂ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸು ತುಂಬ ದೊಡ್ಡದಾಗೆ ಇದೆ, ಯಾರು ಬೇಕಾದರೂ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಈ ನೀರು ಮಾತ್ರ ತುಂಬ ಚೆನ್ನಾಗೇ ಬಂದಿದೆ. ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಪ್ರತಿಯೊಬ್ಬ ರೈತರಿಗೂ, ರೈತರ ಮಕ್ಕಳಿಗೂ ಈ ಥರನೇ ನೀರು ಸಿಗಲಿ ಅಂತ ಕೇಳ್ತಾ, ನಾವು ಹೇಳ್ದಂಗೆ 200 ಅಡಿಗೆ ನೀರು ಬಂದಿದೆ. ಯಾವ ಥರ ನೀರು ಬಂದಿದೆಯಪ್ಪ ಅಂದರೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ರೈತ ಗುರೂಜಿಗೆ ಸಪೋರ್ಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.